ನನ್ನೊಳಗೆ ನಾನು ತಿಳ್ಕೊಂಡೆ ನನಗೆ ಬೇಕಾದ ಒಂದು ಮಾತು ಹೇಳಿದ ಅವ ಕೊನೆಗೆ, ಇವನ ಮೇಲೆ ನಾ ಮನಸ್ಸಿಟ್ಟೆ, ಯೋಗ ಇನ್ ಮೇಲೆ ಮನಸ್ಸಿಟ್ಟೆ ಅಂತಾರ ಅವರು, ಬದುಕು ಬಾಳೆ ಎಲ್ಲ ಬಿಟ್ಟಗೊಟ್ಟೆ. ಇವನಿಗಾಗಿ, ಇವನ ಗುರುವಿಗಾಗಿ, ಇವನಿಗಾಗಿ ಬದುಕು ಬಾಳೆ ಎಲ್ಲ ಬಿಟ್ಕೊಂಡು ಈ ಸಂಸಾರದ ಗೊಡವಿ ಬಿಟ್ಕೊಂಡು ಏನು ಅಂತ ಕೇಳಿದ್ರೆ, ನನ್ನೊಳಗೆ ನಾನು ತಿಳ್ಕೊಂಡೆ ನನಗೆ ಬೇಕಾದ ಗುರು ಎಂಬ ಗಂಡನ ಮಾಡ್ಕೊಂಡನಿ ಅಂತ ಹೇಳಿದಾಗ ಗುರುಗಳು ನಕ್ಕರು. ತಮ್ಮ, ನಿನ್ನ ಇರುವಿಕೆ ನನಗೆ ಗೊತ್ತದನು, ನಿನ್ನ ಇರುವಿಕೆ ನಿನ್ನ ತುಟ್ಟ ತುದಿ ಒಳಗೆ ಹೋಗಿಬಿಟ್ಟಿ ನೀನು. ಯಾರಿಗೂ ಈ ನರರಿಗೆ ಕಾಣಿಸದಂಥದ್ದು ಸುಜ್ಞಾನಿಗಳಿಗೆ ಇದು ಗೊತ್ತಾಗೋದು, ಮಹಾತ್ಮರಿಗೆ ಇದು ಗೊತ್ತಾಗ್ತದ. ಆದರೆ ನಿನ್ನ ಮನಸ್ಸು ಒಪ್ಪದೇ ಇದ್ರೂ, ಇಲ್ಲೊಂದು ಐತಿದೆ, ಇದು ಬಂದು ಕೂತಾರಲ್ಲ ಈ ಮಂದಿ, ನಿನ್ನ ಮನಸ್ಸೇ ಒಪ್ಪದೇ ಇದ್ರು ಅದು ಆಧ್ಯಾತ್ಮಿಕ ದೃಷ್ಟಿ ಒಳಗೆ, ಪಾರಮಾರ್ಥದ ದೃಷ್ಟಿ ಒಳಗೆ ನಾನು ಪತಿ ನೀನು ಸತಿ ವ್ಯವಹಾರಕ್ಕೆ ಬೇಕಲ್ಲಪ್ಪ. ಅದು ಹಣೆ ಬರ ಒಂದು ಬಾರದು, ಬಪ್ಪದು ತಪ್ಪದು. ಪ್ರಾರಬ್ಧದ ನಿನಗಾಗಿ ಸತಿ ಶಿರೋಮಣಿ ಒಬ್ಬ ಕೂತಾಳ, ಅದು ಪ್ರಾರಬ್ಧದ ಗಂಟದ ಹಿಂದಿನ ಸಂಬಂಧ ಅದ. ಅದಕ್ಕೆ ಬಿಡಾಗ ನಿನ್ನ ಮನಸ್ಸು ಒಪ್ಪದಿದ್ದರೂ ಮಹಾದೇವನ ಆಜ್ಞೆ ಪಾಲಿಸಬೇಕು. ನಿನ್ನ ತುಟ್ಟ ತುದಿಯ ಜ್ಞಾನ ನನಗರು ಅದ, ನನಗೆ ಗೊತ್ತದ. ನಿನ್ನಂಥ ಶಿಷ್ಯ ಸಿಕ್ಕಿದ ನನ್ನ ಪುಣ್ಯ, ನನ್ನ ಭಾಗ್ಯ ಅಂತಾನೆ ಯೋಗಯ್ಯ ಗುರು. ಅಪರೂಪವಾಗಿರುವಂಥ ಶಿಷ್ಯ, ಜಗತ್ತನ್ನು ಉದ್ಧಾರ ಮಾಡುವಂಥ ಶಿಷ್ಯ ನನಗೆ ಸಿಕ್ಕದು. ಇಂಥ ಜ್ಞಾನವುಳ್ಳ ಶಿಷ್ಯ ನನಗೆ ಸಿಕ್ಕದೆ ನನಗೆ ಸಂತೋಷದ. ಅದು ಪ್ರಪಂಚಕರ ದೃಷ್ಟಿ ಒಳಗೆ, ಪ್ರಾರಬ್ಧದ ದೃಷ್ಟಿ ಒಳಗೆ ಮದುವೆ ಆಗಬೇಕು. ನಿನ್ನ ಮನಸ್ಸು ಒಪ್ಪದಿದ್ರು ಪರಮಾತ್ಮನ ಆಜ್ಞೆ, ಇದು ಗುರುವಾಜ್ಞೆ ಒಪ್ಪು ಅಂದ. ಏನು ಮಾತಾಡಬೇಕು? ಶಿವಲಿಂಗ ಎಲ್ಲರ ಮಾತನ್ನು ಮೀರಬಹುದು, ಗುರುವೇ ನಿಮ್ಮಾಜ್ಞೆಯನ್ನು ಮೀರದೆ ನಡೆದವನು ನರನಲ್ಲ ಪರಶಿವನೇ ಪರಮಾತ್ಮ ಇರೋದು. ಅಪ್ಪ ನೀ ಹೇಳ್ತೀಪ, ಬರಬರಾಯ್ತು ಗುರುವೇ, ನಿನ್ನ ಆಜ್ಞೆನ ಮೀರಲೇ ಇರಬಹುದು. ಮುಟ್ಟುವ ಗುರಿ ಮುರಿದು ಬಿದ್ದರೆ ನನ್ನ ಗತಿ ಕೇಳ್ತಾನ. ನಾನು ಒಂದು ಗುರಿ ಮುಟ್ಟಬೇಕು, ಅಧ್ಯಾತ್ಮದ ತುಟ್ಟ ತುದಿಗೆ ಹೋಗಬೇಕಂತ ನನ್ನ ಗುರಿ ಅದ. ಈ ಮದುವೆ ಅದು ಈ ಸಂಸಾರಕ್ಕೆ ಬಿದ್ದಂದ್ರೆ ಮುಟ್ಟುವ ಗುರಿ ಮುಟ್ಟದಿದ್ದರೆ, ಅದು ಮುರಿದು ಬಿದ್ದರೆ ನನ್ನ ಜೀವನದ, ನನ್ನ ಹುಟ್ಟಿನ ಕಿಮ್ಮತ್ತು ಗತಿ ಏನು ಅಂತ ಹೇಳಿದಾಗ ಗುರುಗಳೊಂದು ಮಾತಂತಾರ. ಅವನ ಅಂತಾನ, ದೇವರ ದಾಸಮಯನ ವಚನ ಹೇಳ್ತಾನ, ಈ ಪ್ರಪಂಚ ಏನದಲ್ಲ, ಹೆಣ್ಣು ಹಣ್ಣು ಮಣ್ಣು ನನ್ನ ಅಧ್ಯಾತ್ಮಕ್ಕೆ ತೊಂದರೆ ಮಾಡ್ತಾವ, ಇವ ಅಡ್ಡ ಬರ್ತಾವ. ದೇವರ ದಾಸಮಯನವರು ಹೇಳಿಲ್ಲವೇ, ನೋಡುವ ಕಣ್ಣಿಗೆ ಹೆಣ್ಣು ತೋರಿದೆ. ದಾಸಮಯನವರು ಅಂತಾರೆ, ನೋಡುವ ಕಣ್ಣಿಗೆ ಹೆಣ್ಣು ತೋರಿದೆ, ಮಾಡುವ ಕೈಗೆ ಮಣ್ಣು ತೋರಿದೆ, ನೆನೆವ ಮನಕ್ಕೆ ಹೊನ್ನು ತೋರಿದೆ. ಇವು ಮೂರಕ್ಕೆ ಮೂರು ನೀಡಿ ದೂರಾದ ಪರಿಯೇನೇನೆಂಬಿ ರಾಮನಾಥ. ಇವು ಮೂರು ಒಂದೊಂದು ನಮ್ಮ ಕಣ್ಣಿಗೆ ಒಂದು ಬಿಟ್ಟು, ಮನಸ್ಸಿಗೆ ಒಂದು ಬಿಟ್ಟು, ಕೈಗೊಂದು, ಇವೆಲ್ಲ ಹೆಣ್ಣು ಹಣ್ಣು ಮಣ್ಣನ್ನು ನನಗೆ ಕೊಟ್ಟ ನೀ ದೂರ ಆದ ಅಂದ್ರೆ ನನ್ನ ಗತಿ ಏನು ಅಂದಾಗ ಅವರಂತಾರ, ನಿನ್ನ ಹಾದಿಗೆ ಅಡ್ಡ ಬರುವ ಸತಿ ಅಲ್ಲ, ನಿನ್ನ ಪಾರಮಾರ್ಥದ ದಾರಿಗೆ ಇನ್ನಟ್ಟು ದಾರಿಗೆ ಜೋಡಾಗಿ ನಡೆಯುವಂಥ ಸತಿ ಸಿಗ್ತಾಳ. ಅದಕ್ಕೆ ವಾಲ್ಯ ಅನ್ಬೇಡಪ್ಪ, ಒಪ್ಪು ಅಂತ ಹೇಳಿದಾಗ ಗಪ್ಪ ಆದ್ಬಿಟ್ಟ. ಮತ್ತೆ ಮಾತಾಡಕ್ಕೆ ಗುರುವೇ ನಿಮ್ಮ ಆಜ್ಞೆ ಅಪ್ಪ, ತೇಲಿಸು ಇಲ್ಲ ಮುಳಗಿಸು. ನಿನ್ನ ಕಾಲಿಗೆ ಬಿದ್ದನು ಪರಮ ಕೃಪಾಳು, ನಿನ್ನ ನಂಬಿ ಬಂದಾನೆ, ನಾ ಮುಕ್ತಿ ಹಾದಿ ಒಳಗೆ ಹೊಂಟಾನೆ. ಆದಿಗೆ ಅಡ್ಡ ಬರೋದಂಗಿತ್ತಂದ್ರೆ ನೀ ಏನು ಹೇಳ್ತೀಯ ಅದನ್ನು ಕೇಳ್ತಾನು ಅಂದಾಗ, ಅಡ್ಡ ಬರುವಂಥ ಹೆಣ್ಮಗಳಲ್ಲಪ್ಪ, ನಿನಗೆ ಶ್ರೇಷ್ಠವಾಗಿರುವಂಥ ಪಾರಮಾರ್ಥ ದಾರಿ ಒಳಗೆ ಕೈ ಹಿಡಿದು ನಡೆಸಿಕೊಂಡು ಹೋಗುವಂಥ ಸತಿನ ಸಿಗ್ತಾಳ. ನಿನಗೇನು ಭಯ ಇಲ್ಲ, ನನ್ನ ಆಶೀರ್ವಾದ ಐತಿ, ಒಪ್ಪು ಅಂತ ಆದಾಗ ಆಗಲಿ ಅಂದಾಗ ಕುಣ್ಯಾಕ ಇತ್ತು ಮಂದಿದು ಯಾವ್ದು ಬಂದವ್ರು. ನೀನು ಇನ್ನೇನಾಯ್ತು, ಕೀಲೆ ಹಾಕಿಬಿಟ್ರಲ್ಲ, ಮತ್ತೇನಾಯ್ತು, ಬಾಯಿಗೆ ನಮ್ಗೆ ಏನು ಅನ್ನಕ್ಕ ಬರ್ದಾಗ ಆಯ್ತು, ನಡಿ ಹೀಗೆ ಸಾತ್ರು. ಹೆಂಗತ್ತಾರ ಅವರೆಲ್ಲ ಊರಿಗೆ ಬಂದ್ರೆ ಮತ್ತೆ ಬಂದು ಎಲ್ಲರಿಗೂ ಹೇಳಕ್ಕೈತ್ರಿ, ನಮ್ಮ ಶಿವಲಿಂಗ ಹ್ಞೂ ಅಂದ. ನಿಮ್ಗಾದ್ರೆ ಹತ್ತಿದ್ದವ ಶಿವನಿಗೂ ಅಂದ ಮದುವೆಗೆ ಅಂದು ಕೂಡಲೇ ಬೀಗರಿಗೆ ಬಿದ್ದರಿಗೆ ಗೆಳೆಯರಿಗೆ ದೊಡ್ಡ ಖುಷಿನ. ಅದೇನು ಹೊತ್ತಾರಲ್ಲ, ಬೆಕ್ಕಿಗೆ
ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಹಂಗಾತು ಇವ್ಗರೇ ಸಾಂಕಟ, ಇವ್ರಿಗಾರೆ ಹುರುಪಾತು. ತುಸಾಮಂದಿ ಹಿರಿಯರು ಗಂಟು ಬಿದ್ರು. ನೀವು ನಂಬಾಕ್ ಬರೋದಿಲ್ಲ ಇವನ. ಮತ್ತೆ ಯಾವ ಮಠಾರೆ ಸೇರಿಗಿಡಾನು ಹೂಡಿ ಹಾದಿಗಿದಾನು. ನಾಳೆ ಅನ್ಬೇಡ್ರಿ, ತಡಕನ ಎಬ್ಸೇ ಬಿಡ್ರಿ. 4 ಮಂದಿ ಸೇರೇ ಬಿಟ್ರು, ಬೀಗ್ರ ಬೀಜ್ರ ಹಿರಿಯರ ಊರನವರು ಎಲ್ಲರೂ ಕೂಡಿಬಿಟ್ರು. ಟೈಮ್ ಕೊಡು ಬಿಡೋದು ಬೇಡ, ಇನ್ನು ಈಗ ಹ್ಞೂ ಅಂದಾನು. ಗುರುಗಳಿಗೆ ಕೇಳಿದಂಗೆ ಆಗೈತಿ, ಎಲ್ಲ ಆಗೈತಿ. ಇನ್ನು ಸಟ್ಟ ಒಂದು ಕನ್ಯಾ ನೋಡೋದು, ಮದುವೆ ಮಾಡೋದು ಅಂಥೇಳಿ ಮೀಟಿಂಗ್ ಮಾಡಿ ಮಾತಾಡಕತ್ತಿದ್ರು. ಅಲ್ಲಿ ಮುದುಕೊಂದು ಕೂತಿತ್ತು ನೋಡಪ್ಪ. ಏ ತಮ್ಮಗಳ್ರಿ, ಮುದುಕ್ಯಾರ ಭಾಳ ಕೈ ಇರ್ತಾವೆ, ಬರೀ ಇಂಥದ ಮಾಡಾಕತ್ತಿರ್ತಾವೆ. ಎಲ್ಲಿ ನೋಡಕ್ಕೆ ಹೋಗ್ತೀರಿ? ನಮ್ಮೂರಾಗ ಇಲ್ಲನ ಹಿಂಗೆ ಅಡಿಗಾಡ್ಕೊತ ಪಕ್ಕ ಇರ್ತಾವೆ. ನಮ್ಮೂರಾಗ ಐತ್ಲೆ ಹುಡುಗಿ ಬಂಗಾರದಂಗೆ ಐತಿ. ಬಂಗಾರದಾಗ ಇರ್ತಾವೆ ಇವು. ಬಂಗಾರ ಕಡ್ಡಿಲೆ ಚಿದ್ದಿದಂಗೆ ಐತಿ. ಭಾಳ ಶಾಣೆ ಐತಿ ಅದು ಹುಡುಗಿ. ಯಾರ್ದವಾ? ಈ ಹಿರಿಯಾರ ಯಾರ್ದು ಅದಲ್ಲ, ಇಲ್ಲೇ ನಮ್ಮ ಓನ್ಯಾಗ ಆಚೆ ಕಡೆ ಓನ್ಯಾಗ ಹೇಳ್ತಾರ ಅವ್ರು. ಯಾರೀ? ಗುಲಗಂಜಿ ಮನೆತನದ ಶಿವಲಿಂಗ ಓಂಕಾರ ಎಂಬ ದಂಪತಿಗಳ ಪ್ರೀತಿಯ ಮಗಳೇ ಹವಳಾಂಬೆ ಅಂತದಲ್ರಿ. ಎಂಥದ್ದು ಹವಳ ಮುತ್ತಿನ ಹಂಗ ಅದಲ್ಲ. ಆಕಿನ ಜೋಡಿ ಅಕ್ಕಳ ಇವಾಗ ಆಚೆ ಕಡೆ ಕೂತಾಳ ನೋಡು. ಆಕಿನ ಪಕ್ಕ ಜೋಡಿ, ಗುಣದಾಗೂ ಹಂಗ, ರೂಪದಾಗೂ ಹಂಗ, ಶಾಂತಿ ಸ್ವಭಾವ ಹಂಗ. ಹುಡುಗಿ ಭಾಳ 1 ನಂಬರ್ ಐತಿ. ಅತ್ತಾರಲ್ಲ ಹಂಗೆ 1 ನಂಬರ್ ಹುಡುಗಿ ಚಲೋ ಐತಿ. ನಾವು ಹುಡುಕಿ ಮೊದಲು ಗಟ್ಟಿ ಮಾಡೇ ಬಂದಾರ ಇವರೆಲ್ಲ. ಅರಿಸನ ಪರಿಸನ ಮುಗಿದಾಗ ಭಾಳ ಅರ್ಜೆಂಟ್ ಐತಿ ಮಂದಿಗೆ ನಮ್ಗಿಂತ. ಅದಕ್ಕೆ ಭಾಳ ಚಲೋ ಐತೆ ಅಂದು ಕೂಡಲೇ ತಡಾನ ಬೇಡ ಅಂತ ಹೇಳಿ ಅದೇನು ನೇಮ್ ಇತ್ತು. ಅವ್ರ ಮನೆಗೆ ಹೋಗಿ ಎಲ್ಲ ಮಾತಾಕತಿ ಮುಗಿಸು. ಶಿವಲಿಂಗಕ್ಕೆ ನಮ್ಮ ಮಗಳಂದ್ರೆ ಒಳೆ ಕೊಡೋಣ, ದೇವ್ರಂಥ ಮನುಷ್ಯ ರೀ. ಭಾಳ ಸಮಾಧಾನ ರೀ ಊರಾಗ. ದೇವ್ರ ಅನ್ಬಿಡ್ದು ಆ ಬಿರಿಯ ಅಂದ. ನೋಡಪ್ಪ ಅದು ಮಠ ತಿರುಗಾಡ್ಕೊತ ಹೋಗೋದು, ಭಜನೆ ಮಾಡ್ಕೊತ ಹೋಗೋದು, ಹುಡುಗ ಕೂಡ ಬಾಳೆ ಮಾಡ್ಲಿಕ್ಕೆ ಮತ್ತಿದೇನು ಅಂದ. ಏ ನಾವು ಮಾಡೋದು ಅದಕ್ಕಲ್ಲ, ಅವ್ನು ಮಠ ಬಿಡಿಸಾಕನ ಈ ಹುಡುಗಿನ ಒಯ್ಯಿದ್ಲ. ಬರೋಬ್ಬರ ಐತಿ ನಮ್ದು. ಮದುವೆ ಆತಂದ್ರೆ ತಾವ ಇವು ಮನೆ ಹಿಡಿತಾವು ಅಂಥೇಳಿ ಅದಕ್ಕೆ ಮದುವೆ ಫಿಕ್ಸ್ ಆಗೈತೆ ಅಂಥೇಳಿ ಹೋಗಿ ಮದುವೆ ಎಲ್ಲ ಅದು ಹೆಣ್ಣ ಗಂಡ ನೋಡೋದು ಏನೋ ಇರ್ತಾವಲ್ಲ ಅವೆಲ್ಲ. ನಿಮ್ಗೆ ಗೊತ್ತೈತೇನ? ನಿಮ್ಗೇನು ಗೊತ್ತು? ಸುಡ್ಗಾಡ ನಮಗೆ ಯಾರು ಗೊತ್ತು? ಇವ್ರಿಗೆ ಗೊತ್ತು. ಎಲ್ಲ ನೋಡೋದು ಪಾಡೋದು ಆತು. ಇದು ಸ್ವಾಮಿ ಅದಲ್ಲ, ಇಂಥವ್ರು ಕಾರ್ಬಾರ್ ಭಾಳ ಇದು. ಇವೆಲ್ಲ ನೋಡ್ಕೊಂಡು ಪಡ್ಕೊಂಡು ಎಲ್ಲ ಮಾತಾ ಮುಗಿಸಿ. ಯಾಕಂದ್ರೆ ಆ ಕಡೆ ಒಂದು 500, ಈ ಕಡೆ ಒಂದು 500 ಸಾಕಟ್ಟು. ಈಗ 5,000 10,000 50,000ಗೆ ಅವತ್ತು ಹೆಣ್ಣಗಂಡೆ ಸಾಕು. ಅದ್ರ ಮೇಲೆ ಬಿಸ್ನೆಸ್ ನಡೆದಾವ. ಹಾಗೇನು ಹಂಗಿದ್ದಿಲ್ಲ ಆಗೆಲ್ಲ. ಅವ್ರು ಚಲೋ ಕಾಲ ಮದುವೆ ಎಲ್ಲ ಫಿಕ್ಸ್ ಮಾಡಿದ್ರು. ಮುಹೂರ್ತ ಒಂದು ನೋಡ್ಬೇಕಲ್ಲ, ಅಲ್ಲೇ ಕೇಳ್ಬೇಕು. ಮತ್ತು ಗುರುವಿನ ಕೇಳ್ಬೇಕಲ್ಲ. ಅಪ್ಪ ಅವ್ರನ್ನ ಕೇಳಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಇಂಥ ಮುಹೂರ್ತ ಇಂಥ ದಿವಸ ಅಂತ ಹೇಳಿ ಫಿಕ್ಸ್ ಮಾಡಿ. ಅಪ್ಪ ಅವ್ರು ನೀವು ಬಂದ್ರಿ ಮತ್ತು ಬರಬೇಕಲ್ಲ ಪಾಪ. ಮತ್ತು ಒಪ್ಸ್ಯಾರ ಸ್ವಾಮಿಗಳು. ನೀವು ಬಂದಟ್ಟು ಅಕ್ಷತ ಹೋಗೋದು ಆಶೀರ್ವಾದ ಮಾಡಿ ಬರ್ಬೇಕ್ರಿ ಅಪ್ಪ. ಬರ್ತಾನೆ ಅಂದ ಕೂಡಲೇ ಮದುವೆದೆಲ್ಲ ತಯಾರು ಮಾತಾಡಕೈತರು. ಅಟ್ರೊಳಗೆ ಅವ್ನು ಮೂತಿ ಸಣ್ಣ ಮಾಡ್ಕೊಂಡು ಕೂತಿದ್ದವು. ಯಾರು? ಮಲ್ಲಿಕಾರ್ಜುನ. ಇದರೇ ಮದುವೆದ ಹವಾ ಎದ್ದೈತಿ. ಗಟ್ಟಿವ್ರು ಮಾಡ್ಯಾರ ಎಲ್ಲ. ಅವ್ನು ಹುರುಪಾಯಿ ಇಲ್ಲ ಅವಾಗ. ಮದುವೆ ಅಕ್ಕನ ಅನ್ನೋದು ಅಟ್ಟ ಹುರುಪೈತಿ. ಇವ್ರು ಬಂದ್ರಲ್ಲ, ಗುರುಗಳನ್ನ ಕೇಳ್ಕೊಂಡು ಬಂದಿವ್ರಿ. ಎಲ್ಲ ಮುಹೂರ್ತ ಬರೋಬ್ಬರ ಅದಾವ ತಂದು ಕೂಡಲೇ ಇವ್ ಮೂತಿ ಸಣ್ಣ ಮಾಡ್ಕೊಂಡು ಕೂತ್ರಿ ಮಲ್ಲಿಕಾರ್ಜುನ. ಯಾಕೋ ಮಲ್ಕಾಜಿ ಅಂದ್ರೆ ಇವ್ರು ಯಾರು? ಮಲ್ಲಿಕಾರ್ಜುನ ನೀ ಯಾಕೆ ಹುರುಪ ಮದುವೆ ಎಲ್ಲ ಆಗೈತಿ, ಫಿಕ್ಸ್ ಆಗೈತಿ, ಮತ್ತು ಮೂತಿ ಅಲ್ರಿ ಈಗೇನು ಅಷ್ಟು ಅವಸರ ಇತ್ತು ರೀ. ಅವಾಗ ಹ್ಞೂ ಅಂದಾನ್ರಿ, ಮುಂದೆ ಮಾಡ್ರಿ ಆಯ್ತು. ಯಾಕಂದ್ರೆ ನಮ್ಮದು ಪರಿಸ್ಥಿತಿ ಗಂಭೀರ ಐತಿ. ಭಾಳ ಬಡತನ ರೀ ನಮ್ಮದು. ಈ ಕಾಯಕ ಮಾಡ್ಕೊಂಡು ಹೋಗೋದು. ಅವನು ನೆಟ್ಟಿಗೆ ದುಡ್ಯಾವಲ್ಲ, ನಮ್ಮದು ಶಕ್ತಿ ಎಲ್ಲ ಆಗೋದಲ್ರಿ. ಮುಂದೆ ಇಡೋಣ್ರಲ್ಲ ಅಂದು ಕೂಡಲೇ ಇಂಥ ಹಿರಿಯಾರು ಅಂದರು. ನೀ ಯಾಕೆ ಅಂದಿದ್ದೀವೋ? ನಿನಗೆ ಅಟ್ಟ ಮಗ ಅಲ್ಲ, ನಮ್ಮ ಊರಿಗೆ ಮಾದನ ಹಿಪ್ಪರ್ಗಾಗ ಮಗ ಇದ್ದಂಗದ. ನಾವು ಎಲ್ಲರೂ ಪ್ರೀತಿ ಗಳಿಸ್ಯಾರ. ನಾವೆಲ್ಲರೂ ಕೂತು ಮದುವೆ ಮಾಡ್ತೀವಿ ತಗೋರು. ಏನು ಖರ್ಚು ಬಂದ್ರೆ ಬರ್ತೈತಿ ಅಂದ್ರೆ. ಹಂಗಾದ್ರೆ ಏನ್ರಿ ನನ್ನ ಮಗನ ಮೇಲೆ ನೀವು ಇಟ್ಟು ಪ್ರೀತಿ ಅದಾರ, ಮಗನ ಮೇಲೆ ಪ್ರೀತಿ ಅದಾರ ಅಂದಾಗ ಕಣ್ಣಾಗ ನೀರು ಬಂದು. ಎಷ್ಟು ನನ್ನ ಮಗ ಪ್ರೀತಿ ಗಳಿಸ್ಯಾನ, ಶರಣ ಸಂತ ಅಂತ ಹೇಳಿ ಎಲ್ಲರೂ ಅವ್ನ ಪ್ರೀತಿಯಿಂದ ಕರೆಯತ್ತಾರ ಅಂತೇಳಿ ಮದುವೆ ಫಿಕ್ಸ್ ಆಗಿ ಎಲ್ಲ ಗ್ರಾಮದವರೆಲ್ಲರೂ ಕೂಡಿ ಒಬ್ಬರು ಅದನ್ನು ತರೋದು, ಒಬ್ಬರು ಇದ್ರ ತರೋದು ಎಲ್ಲ ತಯಾರು ಮಾಡಿಬಿಟ್ರು. ಮದುವೆ ಫಿಕ್ಸ್ ಆಯ್ತು. ಮದುವೆಗೆ ಬರಾಕೆ ಬರ್ತರು. ಇನ್ನು ಸ್ವಾಮಿಗಳು ಬಂದು ಮದುವೆ ಮಾಡ್ಬೇಕು. ನಾವು ಇಟ್ಟ ಮಾಡ್ಬೇಕಲ್ಲ ಮತ್ತೇನು. ಎಲ್ಲ ಫಿಕ್ಸ್ ಆಗಿ ಮದುವೆ ದಿವಸ ಆಯ್ತು. ಕರ್ಕೊಂಡು ಬಂದರು. ಅರಿಶಿನೂ ಹೆಂಗೆ ಕೂತಾನ ನೋಡಿ ಶರಣ. ಹಿಗ್ಗಿ ಸತ್ತಾನ, ನಗತಾನು ಕುಲು ಮಗ್ಲಕ್ಕೆ ನೋಡ್ಯಾನ ಹವಳಾಂಬಣ. ಮುಂದೆ ಗೊತ್ತಾಕೈತಿ ಮದುವೆ ಆಗೋಣ. ಯಾಕೆ ಬಾಳೆ ಮಾಡೋದಿಲ್ಲ ಒಲ್ಲೆತಾವ. ಕಾಯಿ
ಏನು ಅಂತ ಕೇಳಿದ್ರೆ ಶರಣರ ಮದುವೆ ವೈಭವ ವೈಭವ. ಪರಮೇಶ್ವರ ಪಾರ್ವತಿ ಮದುವೆ ಮಾಡಿದಂಗೆ ಮದುವೆಗೆ ತಯಾರಾಗ್ತಾರೆ. ಆ ಮದುವೆಯನ್ನು ನಮ್ಮ ಹಿರಿಯರು ನಮ್ಮ ಸ್ವಾಮಿಗಳು ಆ ಪದ್ಧತಿಗೆ ಅನುಗುಣವಾಗಿ ಮಾಡ್ತಾರೆ. ನಾವು ನೀವೆಲ್ಲರ ಅಕ್ಷತ ಹಾಕಿ ಆಯರಿ ಹಂಗೆ ಹಾದ್ರಿ ಅಂದ್ರೆ ನಿಮಗೆ ಮುಂದೆ ಕೊಡೋದಿಲ್ಲ. ನಾವು ಆಯರಿನೂ ಹಾಕ್ರಿ ಬಾರಿಸ್ರಿ. ಅದೇನೇನು ಪದ್ಧತಿ ಐತೆ ಅಕ್ಕಿ ಕಾಳು ಹೋಗದ ಮುಂದೆ ಮನುಷ್ಯನಾಗ ಎಲ್ಲರೂ ಬೇಡ್ಕೋರಿ ಏನಂತ ಬೇಡ್ಕೋರಿ, ನಮ್ಮ ಮಕ್ಕಳದು ಒಟ್ಟು ಮದುವೆ ಲಗುಟ ಆಗಲಿ, ಹೆಣ್ಣ ಸಿಗೋಲ್ಲಾಗ್ಯಾವು. ಹಾಂ ಅದನ್ನ ಹೇಳತ್ತೀನಿ. ಈಗ ಎಲ್ಲ ಕಡೆ ಹಂಗೆ ನಡ್ದಾವ. ಬೇಡ್ಕೋರಿ ಅವಾಗ ಶಿವಲಿಂಗ ಅಜ್ಜಗ, ನೀವು ಅಲ್ಲಿ ಅನ್ಕೋತಾನ ಮದುವೆ ಮಾಡಿದಪ್ಪ, ನಮಗೆ ಬೇಕು ಅನ್ಕೋತ ಮದುವೆ ಆಗ್ಬೇಕಾಗಿತ್ತು, ಅದಕ್ಕೆ ಆಶೀರ್ವಾದ ಮಾಡಂತ ಬೇಡ್ಕೋರಿ. ನೀವು ಬೇಡ್ಕೊಂಡು ಬರೀ ಹಂಗೆ ಬೇಡ್ಕೊಂಡು ಹಿಂಗೆಲ್ಲ ಬಡ್ಕೋಬೇಡ್ರಿ. ನಿನ್ನ ಮಠಕ್ಕೆ ಏನಾರೇ ಮಾಡ್ತೀವಪ್ಪ ಅಂತ ಬೇಡ್ಕೋರಿ. ಯಾರು ಭಕ್ತಿಯಿಂದ ಬೇಡ್ಕೋತೀರಿ ಮುಂದಿನ ವರ್ಷ ಕೂಡ ಆ ಹುಡುಗರು ಮದುವೆ ಆಕೈತಿ ಅಂತ ನನಗೆ ಅನಿಸ್ತೈತಿ. ಆ ನಂಬಿಕೆ ಆ ಶ್ರದ್ಧೆ ಬೇಕು ನಿಮಗೆ. ಇಷ್ಟ ಇನ್ನೊಂದು ಹೇಳ್ತಾನು, ಇವರು ಹಿರಿಯರು ನಮ್ಮ ನಾವದಿಗೆ ಅವರು ನಿನ್ನ ನಮ್ಮನ್ನು ಮೋಸ ಮಾಡ್ಯಾರ. ಕಡಬ ಕೊಡ್ತಾನಂತ ಹೇಳಿ ಮೋಸ ಮಾಡಿರಿ. ಹೇಳಾಗ ಏನಂದ್ರು, ನಿಮ್ಮ ಕಡಬ ತುಪ್ಪ ಹಿಂಗೇನು ಅಂದರು. ಹಿಂದಿಗಡಿಸಿ ಹುಗ್ಗಿಗೆ ಬಂದು ನಿಂತಾರೆ. ಬೀಗರು ಬೇಡ ಅಂದ್ರೆ ಖರ್ಚು ಭಾಳಕೈತಿ ಬೇಡ ಅಂದ್ರೆ. ಅದಕ್ಕೆ ನಾವೊಂದು ಯುಕ್ತಿ ಮಾಡೇನಿ ಇವತ್ತ. ನಿಮಗೆ ಅಕಸ್ಮಾತ್ ನೀಗದಿದ್ರ ಇಂದು ಅಕ್ಕಿ ಕಾಳು ಹೋಗಿರಿ, ನಾಳೆ ನಾವೆಲ್ಲ ಅವುಗಳು ಕರ್ಕೊಂಡು ಹೋಳಿಗೆ ಊಟ ಮಾಡಿಸ್ಬೇಕಂತ ಮಾಡಿದ್ವಿ. ಒಬ್ಬರು ಹೂ ಅನ್ನೋಗ್ಯಾರ ನೋಡಿ, ಹೆಂಗೆ ಕೂತರು ನೋಡಿ. ಹೋಳಿಗೆ ಅಂದದೀವಿ ಅಂದ್ರೆ ನಾಳೆ ಊಟ ಮಾಡಿಸೋದು. ನಾಳೆ ನೀವು ಖಾಲಿ ಅದಾರೇನೋ ಸುದ್ದಿ ಬಂದೈತಿ ನನಗೆ, ಸೂಟಿ. ಅದಕ್ಕೆ ನೀವೇನು ಮಾಡಿರಿ, ಮಡಿಗೆ ಒಂದು 11 ಹೋಳಿಗೆ ತರಕಾಕೈತೆ ನಿಮಗೆ. ಇಬ್ಬರ ಗೋಣ್ ಹಾಕ್ಯಾರ ಇಲ್ಲಿ, ಕೈ ಮಾಡಿರಿ ಯಾರ್ಯಾರು ಹೋಳಿಗೆ ತರ್ತಾರೆ. 11 ಹೋಳಿಗೆ ಹೆಚ್ಚು ತರೋದಾದ್ರೆ ತೊಗೊಂಬರ್ರಿ. ಆದರೆ 11 ಹೋಳಿಗೆ ತರೋನು. ಯಾಕಂದ್ರೆ ಬರೇ ಮದುವೆ ಸಲುವಾಗಿ ಅಲ್ಲ, ನಾಳೆ ಪ್ರಸಂಗ ಹಂಗೈತಿ, ಅದು ಪ್ರಸಂಗ ಐತಿ. ಅದು ಇದ್ರೊಳಗೆ ಬರ್ತೈತಿ. ಅದೊಂದು ದೊಡ್ಡ ಹಬ್ಬನ ಮಾಡ್ಬೇಕಂತ ಮಾಡೀನಿ. ಬರೀ ಆಗೋದು ಬೇಡ, ಬರೀ ಮತ್ತು ಒಂದು ಹಬ್ಬ ಆಗಬಾರ್ದು. ಅದಕ್ಕೆ ಮತ್ತು ರೊಟ್ಟಿ ಹಬ್ಬ ಮಾಡೋನು, ಅದನ್ನು ಭಾಳ ಚಂದ ಮಾಡೋನು. ನಾಳೆ ನಿಮ್ಮ ಮನೆಯಿಂದ ಬರೋ ಹೊತ್ನಾಗ ನೈವೇದ್ಯಕ್ಕಂತ ತೊಗೊಬರ್ರಿ. ಈ ಮದುವೆ ಊಟನೂ ನಾಳೆ ಮಾಡಿದಂಗೆ ಆಕೈತಿ. ಆ ಪ್ರಸಂಗನ ಹಂಗೆ ಬರೋದೈತೆ. ಅದು ಶರಣನ ಪ್ರಸಂಗ ಆವತ್ತು ಬರೋದೈತೆ ನಾಳೆ. ಅದಕ್ಕಾಗಿ ಆ ಅಜ್ಮಸ್ ಆ ಮಾದನ ಹಿಪ್ಪರಿಗಾಗಿ ಎಷ್ಟು ಆಗೈತೆ ಗೊತ್ತಿಲ್ಲ. ಅದು ಇಂದಿರಾನಗರದೊಳಗೆ ಆಗಬೇಕು. ಆ ಪ್ರಸಂಗದೊಳಗೆ ಈಗ ಆಗ್ಬೇಕು. ಇದ್ದಾಗ ಎಷ್ಟು ಆಗೈತೆ ಗೊತ್ತಿಲ್ಲ. ಇವತ್ತು ನಮ್ಮ ಸಾವಿರಾರು ಜನ ನಮ್ಮ ತಾಯಿಗಳು ಆ ವೈಭವದೊಳಗೆ ಪಾಲ್ಗೊಂಡು ಎಲ್ಲರ ಬಾಯಿ ಒಳಗೆ ಸಿಹಿ ಹೋಳಿಗೆ ಊಟ ಮಾಡಿಸ್ಬೇಕು. ಯಾಕೆ ಶರಣ ಆ ದಿವಸ ಮಾಡಿಸ್ಯಾನ. ಅದಕ್ಕೆ ನಾವೆಲ್ಲ ಸಾವಿರಾರು ಜನಕ್ಕೆ ಹೋಳಿಗೆ ಊಟ ಮಾಡಿಸೋನು. ಅದಕ್ಕೆ ಹೊಟ್ಟೆ ತುಂಬ ಏನು ಬೇಡ, ಮನೆಗೆ 11 ತೊಗೊಂಡು ಬರ್ರಿ. ಅದು ಎಷ್ಟೇ ಪ್ರಸಾದ ರೂಪದಾಗ ಬರ್ತೈತಿ. ಅವ್ರವನು ತುಪ್ಪ ತರೋರನ್ರಿ ಬೇಡ್ರಿ, ತುಪ್ಪ ಬೇಡ ಹತ್ತರಿ. ಹೌದು, ಅದು ಅವ್ರದ್ದೊಂದು ಸ್ಪೆಷಲ್ ಇಟ್ಕೊಂಡಾರ ಅವ್ರು. ಅದು ಚಂಜಿಕೆಲ್ಲ, ಅದು ಮಧ್ಯಾಹ್ನಕ್ಕೆ ಚಂಜಿಕೆ ಅಲ್ಲಲ್ಲ. ಅದು ಇವ್ರು ಎಲ್ಲರಿಗೂ ಅದು ದಂಪತಿಗಳಾಗಿ ಬಂದವ್ರಿಗೆ ಅಟ್ಟ, ದಂಪತಿ ಪೂಜೆ ಕೆಟ್ಟವ್ರಿಗೆ ಅಟ್ಟ ಐತೆ ಅದು. ಅದಕ್ಕೆ ಚಂಜೆ ಕಮ್ಮಸ್ತೈತೆ ಅದು. ಇರಲಿ, ಒಟ್ಟು ನಮ್ಮ ಅವುಗಳು ತಯಾರಾಗ್ರಿ. ಇವು ಗಂಡು ಮಕ್ಳಿಗೆ ಏನು ನಿಗೋದಿಲ್ಲ. ಇವು ನೀವು 11 ತೊಗೊಂಬರ್ರಿ. ತರ್ತೀರಿ, ಇನ್ನೊಂದು ಚಪ್ಪಡಿಗೆ ಬಡಿ ಸಪ್ಪಳಿಲ್ಲ. ಹಿಂದಿನವರು ದೇವ್ರು ಒಂದೇ ಮಾತು ಹೇಳ್ತಾನೆ. ನೀವು ತೊಗೊಂಡು ಬಿಡ್ತಿರೋ ಗೊತ್ತೈತೆ ನನಗೆ. ನೀವು ತರಂಗ ಹೇಳ್ತಾನು. ದೇವರು ಶಿವಲಿಂಗ ಅಜ್ಜ ನಿಮ್ಗೆ ಏನಾರೇ ಮಾಡೋ ಶಕ್ತಿ ಕೊಟ್ಟಿದ್ದ ತೊಗೊಂಡು ಬರ್ರಿ. ಕೊಟ್ಟಿದ್ರು ಬಿಟ್ರಿ ಅಂದ್ರೆ ಶಕ್ತಿ ಕಳ್ಕೊಬೇಡ್ರಿ.